ಇಬ್ಬರು ನಾಯಕರು ಮಾತನಾಡಿದಂಥ ಮಾತುಗಳನ್ನು ನಿಮಗೆ ನಾನು ಕೇಳಿಸಿದೆ. ರಾಹುಲ್ ಗಾಂಧಿಯವರ ಮಾತನ್ನು ಇವತ್ತು ಬಿ ಜೆ ಪಿ ಸಂಸದರು ಟ್ರೋಲ್ ಮಾಡಿದರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತೆ ಬಿ ಜೆ ಪಿಗೆ ದೊಡ್ಡ ಅಸ್ತ್ರವಾಯಿತು. ರಾಹುಲ್ ಕೆಲವು ಎಡವಟ್ಟಿನ ಮಾತುಗಳನ್ನು ಟೀಕಿಸುತ್ತೆ ಬಿ ಜೆ ಪಿ. ಅಂದರೆ ಅವ್ರು ಹೇಳ್ತಾರೆ ಇದೆಲ್ಲ ಎಡವಟ್ಟು ಮಾತುಗಳು. ಏನದು? ಅದರಲ್ಲಿ ಒಂದು ಸಾವರ್ಕರ್ ಮತ್ತು ಇಂದಿರಾ ಗಾಂಧಿ ನಡುವಿನ ಕಥೆ. ನಾನು ಬಾಲ್ಯದಲ್ಲಿ ನಾನು ಇಂದಿರಾ ಗಾಂಧಿ ಅವರ ಹತ್ರ ಕೇಳಿದೆ. ಇಂದಿರಾ ಗಾಂಧಿಯವರು ನನಗೆ ಸಾವರ್ಕರ್ ಬಗ್ಗೆ ಹಿಂಗೆ ಹೇಳಿದರು. ಅಂದರೆ ಸಾವರ್ಕರ್ ಅವರು ಬ್ರಿಟಿಷರ ಜೊತೆ ಸೇರಿಕೊಂಡ್ರು. ಆಮೇಲೆ ಅವರು ಪತ್ರ ಬರೆದ್ರು, ರಾಜೀನಾಮೆ ಬಿಡುಗಡೆ ಮಾಡಿ ಅಂತ ಹೇಳಿದರು. ಗಾಂಧೀಜಿ ಆಮೇಲೆ ನೆಹರು ಅವರು ಜೈಲಿಗೆ ಹೋದರೆ ಇವರು ಪತ್ರ ಬರೆದ್ರು ಅಂತ ಹೇಳಿದರು. ಇದನ್ನು ಟ್ರೋಲ್ ಮಾಡ್ತಾರೆ. ಹೆಂಗೆ ಅಂತಂದರೆ, ರಾಹುಲ್ ಗಾಂಧಿ ಹುಟ್ಟಿದ್ದು ಜೂನ್ 19, 1970ರಲ್ಲಿ. ಆಮೇಲೆ 10ನೇ ವರ್ಷಕ್ಕೆ ಡೆಹ್ರಾಡೂನ್ಗೆ ಹೋಗಿರ್ತಾರೆ ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ. ಅಲ್ಲಿ 1981ರಿಂದ 1983ರವರೆಗೆ ಓದಿದ್ರು ರಾಹುಲ್ ಗಾಂಧಿ. ಡಾನ್ ಬೋರ್ಡಿಂಗ್ ಸ್ಕೂಲ್ನಲ್ಲಿ ರಾಹುಲ್ ಗಾಂಧಿ ಓದ್ತಾರೆ. ಆದರೆ ಶ್ರೀಮತಿ ಇಂದಿರಾ ಗಾಂಧಿ 1984ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಕೊಲೆ ಆಗುತ್ತೆ. ಪ್ರಶ್ನೆ ಇವರು ಏನೆತ್ತಾರೆ ಅಂತಂದರೆ, 84ಕ್ಕೆ ತೀರ್ಕೊಂಡಿದ್ದಾರೆ ಇಂದಿರಾ ಗಾಂಧಿ. ನೀವು 70ಕ್ಕೆ ಹುಟ್ಟಿದ್ದು. ಈ ಮಿಡ್ಲಲ್ಲಿ ನೀವು ಕೇಳಿರ್ಬೇಕಲ್ವಾ, 3 ವರ್ಷ ನೀವು ಅಲ್ಲಿದ್ರಿ, ಓದೋಕೆ ಹೋಗಿದ್ರಿ. 3 ವರ್ಷ 81ರಿಂದ 83ರವರೆಗೆ ನೀವು ಇಲ್ಲಿ ಡೆಹ್ರಾಡೂನ್ಗೆ ಹೋಗಿದ್ರಿ. ಹಾಗಿದ್ರೆ ಆ ಟೈಮಲ್ಲ ನೀವು ಮಾತಾಡಿದ್ದು 81ಕ್ಕಿಂತ ಮೊದಲು ಇರ್ಬೋದು ಇಂದಿರಾ ಗಾಂಧಿ ಜೊತೆ ನೀವು ಮಾತಾಡಿದ್ರಿ. ಓಕೆ, ಸಾವರ್ಕರ್ ಅವರ ಸ್ವಾತಂತ್ರ್ಯ ಹೋರಾಟ ಇದನ್ನೆಲ್ಲ 10 ವರ್ಷದಲ್ಲಿ ಮಾತಾಡುವಷ್ಟು, 10 ವರ್ಷವಿದ್ದಾಗಲೇ ಅಷ್ಟೊಂದು ವಿಚಾರವನ್ನು ಚರ್ಚೆ ಮಾಡಿದ್ರಾ ಅಂತ ಒಂದು ರೀತಿಯಲ್ಲಿ ಕಿಟ್ಲೆ ಮಾಡ್ತಾ ಇದೆ. 10 ವರ್ಷದಲ್ಲಿ ಅದೆಲ್ಲ ಅರ್ಥ ಆಗುತ್ತಾ ಮಕ್ಕಳಿಗೆ ಅಂತೇಳಿ. ಈಗ ನೀವೇ ನೋಡಿ, 10 ವರ್ಷದ ಅಂದರೆ ಅವ್ರು ಹೇಳ್ತಿರೋದು 10 ವರ್ಷದ ಮಕ್ಕಳಿಗೆ ಸಾವರ್ಕರ್ ಅಂದರೆ ಮತ್ತೊಂದಂದರೆ ಅರ್ಥ ಆಗತ್ತಾ? ಇದನ್ನೇ ಪ್ರಶ್ನೆ ಮಾಡ್ತಾ ಇದೆ ಕೇಸರಿ ಸೇನೆ ನಂಬರ್ 1, ಭಾಳ ಮುಖ್ಯವಾಗಿ. ಓಕೆ, ಇನ್ನು ಇಬ್ಬರು ನಾಯಕರು ಮಾತನಾಡಿದಂಥ ಮಾತುಗಳನ್ನು ನಿಮಗೆ ನಾನು ಕೇಳಿಸಿದೆ. ರಾಹುಲ್ ಗಾಂಧಿಯವರ ಮಾತನ್ನು ಇವತ್ತು ಬಿ ಜೆ ಪಿ ಸಂಸದರು ಟ್ರೋಲ್ ಮಾಡಿದರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತೆ ಬಿ ಜೆ ಪಿಗೆ ದೊಡ್ಡ ಅಸ್ತ್ರವಾಯಿತು. ರಾಹುಲ್ ಕೆಲವು ಎಡವಟ್ಟಿನ ಮಾತುಗಳನ್ನು ಟೀಕಿಸುತ್ತೆ ಬಿ ಜೆ ಪಿ. ಅಂದರೆ ಅವ್ರು ಹೇಳ್ತಾರೆ ಇದೆಲ್ಲ ಎಡವಟ್ಟು ಮಾತುಗಳು. ಏನದು? ಅದರಲ್ಲಿ ಒಂದು ಸಾವರ್ಕರ್ ಮತ್ತು ಇಂದಿರಾ ಗಾಂಧಿ ನಡುವಿನ ಕಥೆ. ನಾನು ಬಾಲ್ಯದಲ್ಲಿ ನಾನು ಇಂದಿರಾ ಗಾಂಧಿ ಅವರ ಹತ್ರ ಕೇಳಿದೆ. ಇಂದಿರಾ ಗಾಂಧಿಯವರು ನನಗೆ ಸಾವರ್ಕರ್ ಬಗ್ಗೆ ಹಿಂಗೆ ಹೇಳಿದರು. ಅಂದರೆ ಸಾವರ್ಕರ್ ಅವರು ಬ್ರಿಟಿಷರ ಜೊತೆ ಸೇರಿಕೊಂಡ್ರು. ಆಮೇಲೆ ಅವರು ಪತ್ರ ಬರೆದ್ರು, ರಾಜೀನಾಮೆ ಬಿಡುಗಡೆ ಮಾಡಿ ಅಂತ ಹೇಳಿದರು. ಗಾಂಧೀಜಿ ಆಮೇಲೆ ನೆಹರು ಅವರು ಜೈಲಿಗೆ ಹೋದರೆ ಇವರು ಪತ್ರ ಬರೆದ್ರು ಅಂತ ಹೇಳಿದರು. ಇದನ್ನು ಟ್ರೋಲ್ ಮಾಡ್ತಾರೆ. ಹೆಂಗೆ ಅಂತಂದರೆ, ರಾಹುಲ್ ಗಾಂಧಿ ಹುಟ್ಟಿದ್ದು ಜೂನ್ 19, 1970ರಲ್ಲಿ. ಆಮೇಲೆ 10ನೇ ವರ್ಷಕ್ಕೆ ಡೆಹ್ರಾಡೂನ್ಗೆ ಹೋಗಿರ್ತಾರೆ ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ. ಅಲ್ಲಿ 1981ರಿಂದ 1983ರವರೆಗೆ ಓದಿದ್ರು ರಾಹುಲ್ ಗಾಂಧಿ. ಡಾನ್ ಬೋರ್ಡಿಂಗ್ ಸ್ಕೂಲ್ನಲ್ಲಿ ರಾಹುಲ್ ಗಾಂಧಿ ಓದ್ತಾರೆ. ಆದರೆ ಶ್ರೀಮತಿ ಇಂದಿರಾ ಗಾಂಧಿ 1984ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಕೊಲೆ ಆಗುತ್ತೆ. ಪ್ರಶ್ನೆ ಇವರು ಏನೆತ್ತಾರೆ ಅಂತಂದರೆ, 84ಕ್ಕೆ ತೀರ್ಕೊಂಡಿದ್ದಾರೆ ಇಂದಿರಾ ಗಾಂಧಿ. ನೀವು 70ಕ್ಕೆ ಹುಟ್ಟಿದ್ದು. ಈ ಮಿಡ್ಲಲ್ಲಿ ನೀವು ಕೇಳಿರ್ಬೇಕಲ್ವಾ, 3 ವರ್ಷ ನೀವು ಅಲ್ಲಿದ್ರಿ, ಓದೋಕೆ ಹೋಗಿದ್ರಿ. 3 ವರ್ಷ 81ರಿಂದ 83ರವರೆಗೆ ನೀವು ಇಲ್ಲಿ ಡೆಹ್ರಾಡೂನ್ಗೆ ಹೋಗಿದ್ರಿ. ಹಾಗಿದ್ರೆ ಆ ಟೈಮಲ್ಲ ನೀವು ಮಾತಾಡಿದ್ದು 81ಕ್ಕಿಂತ ಮೊದಲು ಇರ್ಬೋದು ಇಂದಿರಾ ಗಾಂಧಿ ಜೊತೆ ನೀವು ಮಾತಾಡಿದ್ರಿ. ಓಕೆ, ಸಾವರ್ಕರ್ ಅವರ ಸ್ವಾತಂತ್ರ್ಯ ಹೋರಾಟ ಇದನ್ನೆಲ್ಲ 10 ವರ್ಷದಲ್ಲಿ ಮಾತಾಡುವಷ್ಟು, 10 ವರ್ಷವಿದ್ದಾಗಲೇ ಅಷ್ಟೊಂದು ವಿಚಾರವನ್ನು ಚರ್ಚೆ ಮಾಡಿದ್ರಾ ಅಂತ ಒಂದು ರೀತಿಯಲ್ಲಿ ಕಿಟ್ಲೆ ಮಾಡ್ತಾ ಇದೆ. 10 ವರ್ಷದಲ್ಲಿ ಅದೆಲ್ಲ ಅರ್ಥ ಆಗುತ್ತಾ ಮಕ್ಕಳಿಗೆ ಅಂತೇಳಿ. ಈಗ ನೀವೇ ನೋಡಿ, 10 ವರ್ಷದ ಅಂದರೆ ಅವ್ರು ಹೇಳ್ತಿರೋದು 10 ವರ್ಷದ ಮಕ್ಕಳಿಗೆ ಸಾವರ್ಕರ್ ಅಂದರೆ ಮತ್ತೊಂದಂದರೆ ಅರ್ಥ ಆಗತ್ತಾ? ಇದನ್ನೇ ಪ್ರಶ್ನೆ ಮಾಡ್ತಾ ಇದೆ ಕೇಸರಿ ಸೇನೆ ನಂಬರ್ 1, ಭಾಳ ಮುಖ್ಯವಾಗಿ. ಓಕೆ, ಇನ್ನು ಇಬ್ಬರು ನಾಯಕರು ಮಾತನಾಡಿದಂಥ ಮಾತುಗಳನ್ನು ನಿಮಗೆ ನಾನು ಕೇಳಿಸಿದೆ. ರಾಹುಲ್ ಗಾಂಧಿಯವರ ಮಾತನ್ನು ಇವತ್ತು ಬಿ ಜೆ ಪಿ ಸಂಸದರು ಟ್ರೋಲ್ ಮಾಡಿದರು.
ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತೆ ಬಿಜೆಪಿಗೆ ದೊಡ್ಡ ಅಸ್ತ್ರವಾಯಿತು. ರಾಹುಲ್ ಕೆಲವು ಎಡವಟ್ಟಿನ ಮಾತುಗಳನ್ನು ಟೀಕಿಸುತ್ತೆ ಬಿಜೆಪಿ. ಅಂದರೆ ಅವ್ರು ಹೇಳ್ತಾರೆ ಇದೆಲ್ಲ ಎಡವಟ್ಟು ಮಾತುಗಳು. ಏನದು? ಅದರಲ್ಲಿ ಒಂದು ಸಾವರ್ಕರ್ ಮತ್ತು ಇಂದಿರಾ ಗಾಂಧಿ ನಡುವಿನ ಕಥೆ. ನಾನು ಇಂದಿರಾ ಗಾಂಧಿ ಬಾಲ್ಯದಲ್ಲಿ ಇಂದಿರಾ ಗಾಂಧಿ ಅವರ ಹತ್ರ ಕೇಳಿದೆ. ಇಂದಿರಾ ಗಾಂಧಿ ಅವರು ನನಗೆ ಸಾವರ್ಕರ್ ಬಗ್ಗೆ ಹಿಂಗೆ ಹೇಳಿದರು. ಅಂದರೆ ಸಾವರ್ಕರ್ ಅವರು ಬ್ರಿಟಿಷರ ಜೊತೆ ಸೇರಿಕೊಂಡ್ರು. ಆಮೇಲೆ ಅವರು ಪತ್ರ ಬರೆದ್ರು, ರಾಜೀನಾಮೆ ಬಿಡುಗಡೆ ಮಾಡಿ ಅಂತ ಹೇಳಿದರು. ಗಾಂಧೀಜಿ ಆಮೇಲೆ ನೆಹರು ಅವರು ಜೈಲಿಗೆ ಹೋದರೆ ಇವರು ಪತ್ರ ಬರೆದ್ರು ಅಂತ ಹೇಳಿದರು. ಇದನ್ನು ಟ್ರೋಲ್ ಮಾಡ್ತಾರೆ. ಹೆಂಗೆ ಅಂತಂದರೆ, ರಾಹುಲ್ ಗಾಂಧಿ ಹುಟ್ಟಿದ್ದು ಜೂನ್ 19, 1970ರಲ್ಲಿ. ಆಮೇಲೆ 10ನೇ ವರ್ಷಕ್ಕೆ ಡೆಹ್ರಾಡೂನ್ಗೆ ಹೋಗಿರ್ತಾರೆ ರಾಹುಲ್ ಗಾಂಧಿ ಅವರು ಹೇಳೋ ಪ್ರಕಾರ. ಅಲ್ಲಿ 1981ರಿಂದ 1983ರವರೆಗೆ ಓದಿದ್ರು ರಾಹುಲ್ ಗಾಂಧಿ. ಡಾನ್ ಬೋರ್ಡಿಂಗ್ ಸ್ಕೂಲ್ನಲ್ಲಿ ರಾಹುಲ್ ಗಾಂಧಿ ಓದ್ತಾರೆ. ಆದರೆ ಶ್ರೀಮತಿ ಇಂದಿರಾ ಗಾಂಧಿ 1984ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕೊಲೆ ಆಗುತ್ತೆ. ಪ್ರಶ್ನೆ ಇವರು ಏನೆತ್ತಾರೆ ಅಂತಂದರೆ, 84ಕ್ಕೆ ತೀರ್ಕೊಂಡಿದ್ದಾರೆ ಇಂದಿರಾ ಗಾಂಧಿ. ನೀವು 70ಕ್ಕೆ ಹುಟ್ಟಿದ್ದು. ಈ ಮಿಡ್ಲಲ್ಲಿ ನೀವು ಕೇಳಿರ್ಬೇಕಲ್ವಾ, 3 ವರ್ಷ ನೀವು ಅಲ್ಲಿದ್ದಿರಿ, ಓದೋಕೆ ಹೋಗಿದ್ರಿ. 3 ವರ್ಷ 81ರಿಂದ 83ರವರೆಗೆ ನೀವು ಇಲ್ಲಿ ಡೆಹ್ರಾಡೂನ್ಗೆ ಹೋಗಿದ್ರಿ. ಹಾಗಿದ್ರೆ ಆ ಟೈಮಲ್ಲ ನೀವು ಮಾತಾಡಿದ್ದು 81ಕ್ಕಿಂತ ಮೊದಲಿರ್ಬೋದು ಇಂದಿರಾ ಗಾಂಧಿ ಜೊತೆ ನೀವು ಮಾತಾಡಿದ್ರಿ. ಓಕೆ, ಸಾವರ್ಕರ್ ಅವರ ಸ್ವಾತಂತ್ರ್ಯ ಹೋರಾಟ ಇದನ್ನೆಲ್ಲ 10 ವರ್ಷದಲ್ಲಿ ಮಾತಾಡುವಷ್ಟು, 10 ವರ್ಷವಿದ್ದಾಗಲೇ ಅಷ್ಟೊಂದು ವಿಚಾರವನ್ನು ಚರ್ಚೆ ಮಾಡಿದ್ರಾ ಅಂತ ಒಂದು ರೀತಿಯಲ್ಲಿ ಕಿಟ್ಲೆ ಮಾಡ್ತಾ ಇದೆ. 10 ವರ್ಷದಲ್ಲಿ ಅದೆಲ್ಲ ಅರ್ಥ ಆಗುತ್ತಾ ಮಕ್ಕಳಿಗೆ ಅಂತೇಳಿ. ಈಗ ನೀವೇ ನೋಡಿ, 10 ವರ್ಷದ ಅಂದರೆ ಅವ್ರು ಹೇಳ್ತಿರೋದು 10 ವರ್ಷದ ಮಕ್ಕಳಿಗೆ ಸಾವರ್ಕರ್ ಅಂದರೆ ಮತ್ತೊಂದು ಅಂದರೆ ಅರ್ಥ ಆಗತ್ತಾ? ಇದನ್ನೇ ಪ್ರಶ್ನೆ ಮಾಡ್ತಾ ಇದೆ ಕೇಸರಿ ಸೇನೆ. ನಂಬರ್ 1 ಭಾಳ ಮುಖ್ಯವಾಗಿ. ಓಕೆ, ಇನ್ನು आगे नेहरू जी कह रहे हैं तो हर हाल में संविधान में परिवर्तन करना चाहिए. ये नेहरू जी ने मुख्यमंत्रियों को चिट्ठी लिखी. ಮೀಸಲಾತಿ ಹೆಸರಲ್ಲಿ ಕಾಂಗ್ರೆಸ್ ಆಟ. कि भारत की एकता और अखंडता के लिए संप्रदाय और धर्म के आधार पर ये नहीं होगा. लेकिन कांग्रेस ने सत्ता सुख के लिए, सत्ता भूख के लिए, अपनी वोट बैंक को खुश करने के लिए धर्म के आधार पर आरक्षण का नया खेल खेला है, जो संविधान की भावना के खिलाफ है. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.